ಇಸ್ರೇಲ್ನ ಬೀಷರ್ಬಾ ನಗರದ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಮಿಸೈಲ್ ದಾಳಿಗೆ ಕಟ್ಟಡಗಳೆಲ್ಲ ಛಿದ್ರವಾಗಿದ್ದಾವೆ. ಬೀಷರ್ಬಾದಲ್ಲಿ 8ಕ್ಕೂ ಹೆಚ್ಚು ಜನ ದುರ್ಮರಣ ಹೊಂದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 8ಕ್ಕೂ ಹೆಚ್ಚು ಜನ. ಇನ್ನು ಅವಶೇಷಗಳಡಿ ಇನ್ನೆಷ್ಟು ಜನ ಸಿಲುಕಿದ್ದಾರೋ ಗೊತ್ತಿಲ್ಲ. ಈ 8 ಶವಗಳು ಸಿಕ್ಕಿದ್ದಾವಲ್ಲ, ಅದು ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದಂಥ ಮೃತದೇಹಗಳು ಹೊರಕ್ಕೆ ತೆಗೆಯಲಾಗಿದೆ. ಕಟ್ಟಡಗಳ ಅವಶೇಷಗಳ ಅಡಿ ರಕ್ಷಣಾ ಪಡೆ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದುವರೆಗೆ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇನ್ನೂ ಅನೇಕರು ಸಿಲುಕಿರುವಂಥ ಶಂಕೆ ಇದೆ. ಬೀಷರ್ಬಾದ ಗಗನಚುಂಬಿ ಕಟ್ಟಡ ಇದು. ಬೀಷರ್ಬಾದಲ್ಲಿ ಅಷ್ಟು ದೊಡ್ಡ ಕಟ್ಟಡದಲ್ಲಿ ಅದೆಷ್ಟು ಜನ ವಾಸವಿದ್ರೋ ಅದೆಷ್ಟು ಜನ ಇದ್ದರು. ಬಟ್ ಏಕಾಏಕಿಯಾಗಿ ದಾಳಿ ನಡೆಸಿದೆ. ಆ ದಾಳಿಯ ಕಾರಣಕ್ಕಾಗಿ ಛಿದ್ರವಾಗಿದ್ದಾವೆ. ಕಾರುಗಳನ್ನು ನೋಡಿ ನೀವು, ಅಲ್ಲಿ ನಿಲ್ಲಿಸಿದ್ದಂಥ ಕಾರುಗಳು ಸಂಪೂರ್ಣವಾಗಿ ಜಖಮ್ಮಾಗಿದ್ದಾವೆ. ಕಟ್ಟಡ ನೋಡಿ ಹೇಗೆ ಬಡ್ದು ಹಾಕಿದೆ ಕಟ್ಟಡ ಅಂಥೇಳಿ. ಆ ಕಟ್ಟಡ ಎಲ್ಲ ಛಿದ್ರವಾಗಿದೆ. ಅಲ್ಲಿರುವಂಥ ಸೇನೆಯ ಸಿಬ್ಬಂದಿ ಕಟ್ಟಡದ ಕೆಳಗೆ ಸಿಲುಕಿರುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ರಕ್ಷಣೆ ಮಾಡುವಂಥ ಸಂದರ್ಭ ಇದೌದಾ ಅಂತ ಹೇಳಿದರೆ, ಒಳಗೆ ಸಿಕ್ಕಿರುವಂಥ ಮೃತದೇಹಗಳನ್ನು ಹೊರಗೆ ತೆಗೆಯೋದೇ ರಕ್ಷಣೆ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಜೀವಂತವಾಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಸ್ಥಿತಿಯಲ್ಲಿದೆ. ಅಂಥ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರುವಂಥ ಸಂದರ್ಭದಲ್ಲಿ ಬದುಕುಳಿಯೋದು ಅಸಾಧ್ಯ. ಇನ್ನು ಈ ಕಟ್ಟಡದ ವೀಕ್ಷಣೆಗೆ, ಈ ಘಟನೆ ನಡೆದಿರುವಂಥ ಸ್ಥಳಕ್ಕೆ ಅಲ್ಲಿನ ಬೆಂಜಮಿನ್ ನೆತನ್ಯಾಹು ಕೂಡ ಬಂದಿದ್ದಾರೆ. ನೆತನ್ಯಾಹು ಕೂಡ ಹೇಗೆ ದಾಳಿ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಧಾನಿ. ಸೊ ಹೀಗಾಗಿ ಅದರ ಜೊತೆಗೆ ಮುಂದಿನ ದಾಳಿಯನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ಕೂಡ ಇಸ್ರೇಲ್ ನೋಡ್ತಾ ಇದೆ. ಸೊ JCBಗಳ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿನ ಮೃತದೇಹಗಳನ್ನು ಹೊರತೆಗೆಯೋದು ಮುಂದುವರಿತಾ ಇದೆ. ಕಟ್ಟಡಗಳ ದೃಶ್ಯಗಳನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇದ್ದೀರಿ, ಹೇಗೆ ಧೂಳುಮಯವಾಗಿ ಸಂಪೂರ್ಣ ಹಾಳಾಗಿದೆ ಅಂತ ಹೇಳಿ.